ಕೇಂದ್ರ ಬಿಂದು ಆ ಥರ ಏನಿಲ್ಲ, ಎಲ್ಲರೂ ಕೇಂದ್ರ ಬಿಂದುಗಳೇ ರಾಜಕೀಯದಲ್ಲಿದ್ದಾರೆ. ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ಆ ಬದಲಾವಣೆಗಳಿಗೆ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಕೊಡ್ಬೋದು ಅಂತ. ಇಲ್ಲ, ಅದರ ಬದಲಾವಣೆ ಪ್ರಶ್ನೆ ಬರಲ್ಲ. ಈಗಾಗಲೇ ಸಾಕಷ್ಟು ಸಾರಿ ನಾವು ಹೇಳಿದ್ವಿ, ನಮ್ಮ ಸಚಿವರು ಹೇಳಿದ್ದಾರೆ, ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ. ಸಿದ್ದರಾಮಯ್ಯವರ ಬದಲಾವಣೆ ಅಥವಾ ಇಳಿ ಪ್ರಶ್ನೆ ಇಲ್ಲ. ಸೊ ಏನು ಕಾರ್ಯ ಆಗಿದ್ರೆ ಆಗಲಿ, ಅದಕ್ಕೆ ಆಗಬಾರ್ದಂತ ಯಾರ್ದೂ ಇಲ್ಲ. ಇನ್ನೂ ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ, ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ನೂರಕ್ಕೆ ನೂರು ಅವರು ಬರಬೇಕು, ಅದೇನು ಪ್ರಶ್ನೆ ಇಲ್ಲ. ಬಿಜೆಪಿಯವರಿಗೆ ಟಾರ್ಗೆಟ್ ಇರುವಂಥದ್ದು ಸಿದ್ದರಾಮಯ್ಯ ಒಬ್ಬರನ್ನ ಒಂದು ವೀಕ್ ಮಾಡಿದ್ರೆ ಇಡೀ ಪಾರ್ಟಿನ ಇದು ಮಾಡ್ಬೋದು ಆ ಸ್ಟ್ರಾಟಜಿ ಇರ್ಬೋದು. ಯಾಕಂದರೆ ಇಡೀ ದೇಶ ತುಂಬ ನಾವು ಕಳೆದ 10 ವರ್ಷಗಳು ನೋಡಿದಿರಲ್ಲ ಬಿ ಜೆ ಪಿ ಯಾವ ರೀತಿ ಅವ್ರು ಇರೋದು ಸರ್ಕಾರಗಳ ವಿರುದ್ಧ ಕೆಲಸ ಹೆಂಗೆ ಮಾಡ್ತಾರೆ ಅವರು ಅಂತ ಸಾಕಷ್ಟು ನೋಡಿ ಉದಾಹರಣೆಗಳಿದೆ ನಮ್ಮ ಕಣ್ಣು ಮುಂದೆ. ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನಾವು ಕಾನೂನು ಹೋರಾಟ ಮಾಡೋದು ಅವಶ್ಯಕತೆ ಇದೆ, ರಾಜಕೀಯ ಹೋರಾಟ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ. ಅದು ಈ ಮೂಢ ಪ್ರಕರಣ ಮತ್ತು ಕಾನೂನು ಹೋರಾಟ ಶುರುವಾದ ನಂತರದಲ್ಲಿ ಆಡಳಿತಾತ್ಮಕವಾಗಿ ಒಂದು ಸ್ವಲ್ಪ ಹಿನ್ನಡೆ ಆದಂಗೆ ಆಗುತ್ತೆ. ಟೈಮಿಂಗ್ ಆಗಿರ್ಬೋದು, ಆದರೂ ಶಾಶ್ವತ ಆಗಿರೋಲ್ಲ. ಟೈಮಿಂಗ್ ಆಗಿರ್ಬೋದು ರೀ, ಮುಂದೆ ಸರಿ ಹೋಗ್ತೈತೆ. ಈಗೆಲ್ಲ ರೂಟೀನ್ ಕೆಲಸ ಆಗ್ತಾಯಿದ್ದಾವೆ, ಅವರು ಸಭೆ ಸಮಾರಂಭಗಳಿಗೆ ಅಟೆಂಡ್ ಆಗ್ತಿದ್ದಾರೆ. ಒಂದು ಕಡೆ ನಾನು ಹೇಳಿದಂಗೆ ಕಾನೂನು ಹೋರಾಟ, ಒಂದು ಕಡೆ ಆಡಳಿತ, ಇನ್ನೊಂದು ಕಡೆ ಸಂಘಟನೆ. ಈಗ ಪ್ಯಾರಲಲ್ ಆಗಿ ನಾವು ಟೈಮ್ ಕೊಡಬೇಕಾಗ್ತೈತೆ. ಸಿ ಎಮ್ ಅವ್ರು ಕೊಡ್ತಾ ಇದ್ದಾರೆ. ಮತ್ತೆ ಬಿಜೆಪಿಯವರು ಸಿಎಂ ಮತ್ತೆ ರಾಜೀನಾಮೆ ಕಳಿಸಿ ಮತ್ತೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅವ್ರಿಗೆ ಹಕ್ಕಿದೆ ಮಾಡಲಿಕ್ಕೆ, ಯಾರು ಬೇಡಂದ್ರೆ ಅವ್ರಿಗೆ ಹಕ್ಕಿದೆ ಮಾಡ್ತಾರೆ. ಈಗ ನಾವು ರಾಜ್ಯಪಾಲರು ನಾವು ಮಾಡ್ತಾಯಿದ್ವಿ, ಅದು ನಮ್ಮ ಹಕ್ಕದು.